ಇನ್ನು ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಎಂಎಲ್ಎ ಭೈರತಿ ಬಸವರಾಜ್ ಜಾಮೀನು ರದ್ದತಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಜಾಮೀನು ರದ್ದತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದಂತದ್ದು ಸಿಐಡಿ. ಈಗ ಆಲ್ರೆಡಿ ಜಾಮೀನನ್ನ ಪಡೆದುಕೊಂಡು ಹೊರಗಡೆ ಇದ್ರು. ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಇದೀಗ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯ ವಿಚಾರಣೆಯನ್ನ ಇಂದು ಮಾಡಲಾಗುತ್ತೆ. ಹಾಗಾದ್ರೆ ಏನಾಗುತ್ತೆ ಭೈರತಿ ಬಸವರಾಜ್ ಅವರ ಬೇಲರ್ಜಿ ಅನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಜಾಮೀನು ರದ್ದತಿ ಕೋರಿ ಅರ್ಜಿ ಸಲ್ಲಿಸಿದ್ದಂತಹ ಸಿಐಡಿ ಇಂದು ಜಾಮೀನು ರದ್ದತಿ ಕೋರಿ ಅರ್ಜಿ ಆದೇಶ ಪ್ರಕಟ ಆಗುತ್ತೆ. ಹೈಕೋರ್ಟ್ ನ್ಯಾಯಾಧೀಶ ನಾಗಪ್ರಸನ್ನ ಪೀಠದಿಂದ ಆದೇಶವನ್ನ ಹೊರಡಿಸಲಾಗುತ್ತೆ. ವಿಚಾರಣೆಯನ್ನ ನಡೆಸಿ ಆದೇಶವನ್ನ ಕಾಯ್ದಿರಿಸಿದ್ದಂತಹ ಹೈಕೋರ್ಟ್ ಇಂದು ಅಂತಿಮವಾದಂತಹ ಆದೇಶವನ್ನ ಹೊರಡಿಸುವಂಥದ್ದು. ಜಾಮೀನು ರದ್ದು ಮಾಡುತ್ತಾ ಅಥವಾ ಈಗ ಆಲ್ರೆಡಿ ಜಾಮೀನು ಪಡೆದುಕೊಂಡು ಏನು ಹೊರಗಡೆ ಇದ್ದಾರೆ ಅದು ಯಥಾಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇಂದು ಅವರ ಭವಿಷ್ಯ ಕೂಡ ನಿರ್ಧಾರ ಆಗುವಂಥದ್ದು. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜಾಮೀನು ಮಂಜೂರು ಕೂಡ ಮಾಡಲಾಗಿತ್ತು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜಾಮೀನು ಮಂಜೂರನ್ನ ಮಾಡಿತ್ತು. 2025 ಜುಲೈ 15ನೇ ತಾರೀಕಿನಂದು ನಡೆದಂತಹ ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಏನ್ ನಡೆದಿತ್ತು ಆ ಒಂದು ಹತ್ಯೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರು 5ನೇ ಆರೋಪಿಯಾಗಿದ್ರು. ತದನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಿರೀಕ್ಷಣಾ ಜಾಮೀನು ಸಿಕ್ಕಿರಲಿಲ್ಲ ಅವರಿಗೆ. ಅದಾದ ನಂತರ ಅವರು ಪೊಲೀಸರಿಗೆ ಶರಣಾಗಿದ್ರು. ಆದರೆ ಪೊಲೀಸರಿಗೆ ಶರಣಾದ ನಂತರ ಅವರಿಗೆ ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಇಂದು ಆ ಜಾಮೀನು ಏನ್ ಸಿಕ್ಕಿದೆ ಆ ಜಾಮೀನು ರದ್ದನ್ನ ಮಾಡಬೇಕು ಅಂತ ಹೇಳಿ ಸಿಐಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆ ಅರ್ಜಿಯ ಆದೇಶವನ್ನ ಇಂದು ಹೊರಡಿಸಲಾಗತ್ತೆ. ಸೊ ಹಾಗಾಗಿ ಜಾಮೀನು ರದ್ದತಿ ಏನಾದರೂ ಮಾಡ್ತಾರಾ ಅಥವಾ ಈಗೇನ್ ಜಾಮೀನನ್ನ ಪಡೆದುಕೊಂಡಿದ್ದಾರೆ ಆ ಜಾಮೀನು ಯಥಾಸ್ಥಿತಿಯಲ್ಲಿ ಅದೇ ರೀತಿಯಾಗಿ ಮುಂದುವರಿಯುತ್ತಾ ಇದನ್ನ ಕಾದು ನೋಡ್ಬೇಕಾಗುತ್ತೆ.